ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಯಾದಗಿರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯವು ಖಾಲಿ ಇರುವ ಜವಾನ, ಪಿಯಾನ್ ಮತ್ತು ಆದೇಶ ಜಾರಿಕಾರ ಪ್ರಾಸೆಸ್ ಸರ್ವರ್ ಹುದ್ದೆಗಳ ಭರ್ತಿಗಾಗಿ ಹೊಸ ಅಧಿಸೂಚನೆಯನ್ನು ಪ್ರಕಟಿಸಿದೆ. ಈ ವಿಡಿಯೋದಲ್ಲಿ ನಾವು ಈ ನೇಮಕಾತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ವಿವರ, ವೇತನ, ವಿದ್ಯಾರ್ಹತೆ, ವಯೋಮಿತಿ, ಅರ್ಜಿ ಶುಲ್ಕ, ಪ್ರಮುಖ ದಿನಾಂಕಗಳು ಹಾಗೂ ಅರ್ಜಿ ಸಲ್ಲಿಸುವ ವಿಧಾನ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹುದ್ದೆಗಳ ವಿವರ. ಈ ನೇಮಕಾತಿಯಲ್ಲಿ 2 ಹುದ್ದೆಗಳು ಪ್ರಕಟವಾಗಿವೆ. 1. ಜವಾನ. ಒಟ್ಟು ಹುದ್ದೆಗಳು 5. ವೇತನ ಶ್ರೇಣಿ 27,000ದಿಂದ 46,675 ಹಾಗೂ ಇತರೆ ಭತ್ಯೆಗಳು. ಆದೇಶ ಜಾರಿಕಾರ. ಒಟ್ಟು ಹುದ್ದೆಗಳು 9. ವೇತನ ಶ್ರೇಣಿ 31,775ರಿಂದ 61,300 ಹಾಗೂ ಇತರೆ ಭತ್ಯೆಗಳು. ಶೈಕ್ಷಣಿಕ ಅರ್ಹತೆ. ಈ ಹುದ್ದೆಗಳಿಗೆ ಅರ್ಜಿ ಹಾಕಲು ಅಭ್ಯರ್ಥಿಗಳು SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಅಭ್ಯರ್ಥಿಗಳಿಗೆ ಕನ್ನಡ ಓದಲು ಮತ್ತು ಬರೆಯಲು ಬರಬೇಕು. ಆದೇಶ ಜಾರಿಕಾರ ಹುದ್ದೆಗೆ ಡ್ರೈವಿಂಗ್ ಲೈಸೆನ್ಸ್ ಇರುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುತ್ತದೆ. ವಯೋಮಿತಿ. ಅರ್ಜಿ ಸಲ್ಲಿಸಲು ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ ವಯಸ್ಸು ಸಾಮಾನ್ಯ ವರ್ಗ 35 ವರ್ಷ, 2A, 2B, 3A, 3B 38 ವರ್ಷ, SC, ST ಪ್ರವರ್ಗ 1 40 ವರ್ಷ. ಸರ್ಕಾರದ ವಿಶೇಷ ಸೂಚನೆಯಂತೆ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ನೀಡಲಾಗಿದೆ. ಅರ್ಜಿ ಶುಲ್ಕ. ಸಾಮಾನ್ಯ ವರ್ಗ 200 ರೂಪಾಯಿ, 2A, 2B, 3A, 3B 100 ರೂಪಾಯಿ, SC, ST ಪ್ರವರ್ಗ 1 ಅಂಗವಿಕಲ 100 ರೂಪಾಯಿ. ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕವೇ ಪಾವತಿಸಬೇಕು. ಪ್ರಮುಖ ದಿನಾಂಕಗಳು. ಅರ್ಜಿ ಪ್ರಾರಂಭ ದಿನಾಂಕ 13 ಮಾರ್ಚ್ 2026. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 12 ಏಪ್ರಿಲ್ 2026. ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 13 ಏಪ್ರಿಲ್ 2026. ಕರ್ನಾಟಕ ನ್ಯಾಯಾಂಗದಲ್ಲಿ ಪ್ರಾಸೆಸ್ ಸರ್ವರ್ ಮತ್ತು ಪಿಯಾನ್ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಹಂತಗಳು ಇಲ್ಲಿವೆ. ಮೊದಲ ಹಂತ ಅಪ್ಲಿಕೇಶನ್ ಆರಂಭ. ಮೊದಲು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ನೀಡಲಾದ ಸಾಮಾನ್ಯ ಸೂಚನೆಗಳನ್ನು ಪೂರ್ತಿಯಾಗಿ ಓದಿದ ನಂತರ ಐ ಅಕ್ಸೆಪ್ಟ್ ಬಾಕ್ಸ್ ಅನ್ನು ಟಿಕ್ ಮಾಡಿ ಅಪ್ಲೈ ಬಟನ್ ಒತ್ತಬೇಕು. ಎರಡನೇ ಹಂತ ವೈಯಕ್ತಿಕ ವಿವರಗಳು. ಅರ್ಜಿ ಫಾರ್ಮ್ ಓಪನ್ ಆದ ತಕ್ಷಣ ಸರಿಯಾದ ಹುದ್ದೆಯನ್ನು ಪ್ರಾಸೆಸ್ ಸರ್ವರ್ ಅನ್ನು ಆಯ್ಕೆ ಮಾಡಿಕೊಳ್ಳಬೇಕು. ನಿಮ್ಮ ಹೆಸರು, ತಂದೆಯ ಹೆಸರು ಮತ್ತು ಜನ್ಮ ದಿನಾಂಕವು SSLC ಅಂಕಪಟ್ಟಿಯಲ್ಲಿರುವಂತೆಯೇ ಅಕ್ಷರಶಃ ಇರಬೇಕು. ಇಲ್ಲದಿದ್ದರೆ ದಾಖಲಾತಿ ಸಮಯದಲ್ಲಿ ಅರ್ಜಿ ತಿರಸ್ಕೃತಗೊಳ್ಳುವ ಸಾಧ್ಯತೆ ಇರುತ್ತದೆ. ವಿವರಗಳನ್ನು ಸೇವ್ ಮಾಡಿದ ಮೇಲೆ ಸಿಗುವ ಯುನೀಕ್ ರೆಫರೆನ್ಸ್ ಸಂಖ್ಯೆಯನ್ನು ಬರೆದಿಟ್ಟುಕೊಳ್ಳುವುದು ಅತ್ಯಗತ್ಯ. ಮೂರನೇ ಹಂತ ಶೈಕ್ಷಣಿಕ ಅರ್ಹತೆ. ಈ ಹುದ್ದೆಗೆ ಕನಿಷ್ಠ ಶೈಕ್ಷಣಿಕ ಅರ್ಹತೆ SSLC ಆಗಿರುವುದರಿಂದ ಅದರ ಬೋರ್ಡ್, ರೋಲ್ ನಂಬರ್, ಉತ್ತೀರ್ಣರಾದ ವರ್ಷ ಮತ್ತು ಅಂಕಗಳ ವಿವರಗಳನ್ನು ಕಡ್ಡಾಯವಾಗಿ ನೀಡಬೇಕು. ಈ ಹಂತವನ್ನು ಸ್ಕಿಪ್ ಮಾಡಿದರೆ ಅಭ್ಯರ್ಥಿಯು ಅನರ್ಹಗೊಳ್ಳುತ್ತಾರೆ. ನಾಲ್ಕನೇ ಹಂತ ಫೈಲ್ ಅಪ್ಲೋಡ್ ಮತ್ತು ಸಲ್ಲಿಕೆ. ಕೊನೆಯದಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸಹಿಯನ್ನು ಅಪ್ಲೋಡ್ ಮಾಡಬೇಕು. ಗಮನಿಸಬೇಕಾದ ಅಂಶವೆಂದರೆ ಈ 2 ಫೈಲ್ಗಳ ಗಾತ್ರ 50 KB ಒಳಗಿರಬೇಕು. ಅರ್ಜಿ ಸಲ್ಲಿಕೆಯಾದ ನಂತರ ಕನ್ಫರ್ಮೇಷನ್ ಪೇಜ್ನ ಪ್ರಿಂಟ್ಔಟ್ ತೆಗೆದುಕೊಳ್ಳಬೇಕು, ಏಕೆಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಮಯದಲ್ಲಿ ಇದರ ಅವಶ್ಯಕತೆ ಇರುತ್ತದೆ. ಅಧಿಕೃತ ಅಧಿಸೂಚನೆಯನ್ನು ಸರಿಯಾಗಿ ಓದಿ ನಂತರವೇ ಅರ್ಜಿ ಸಲ್ಲಿಸಬೇಕು. ಈ ರೀತಿಯಾಗಿ ನೀವು ಯಾದಗಿರಿ ಜಿಲ್ಲಾ ನ್ಯಾಯಾಲಯ ನೇಮಕಾತಿ 2026 ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡಿರಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.